ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಬ್ಲಾಗ್ ಬಂದು ಮುಂಬೈನಲ್ಲಿ 2ನೇ ದಿನದ ಬ್ಲಾಗ್ ಆಗಿರುತ್ತೆ. 2ನೇ ದಿನ ನಾವು ಫಿಲ್ಮ್ ಸಿಟಿ ನೋಡೋದಕ್ಕೆ ಅಂತ ಹೋಗಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಟಿಕೆಟ್ ಬಂದು ಇಂಡಿಯನ್ ಟೂರಿಸ್ಟ್ ಆದರೆ 1099, ಅದೇ ಫಾರಿನ್ ಟೂರಿಸ್ಟ್ ಯಾರಾದರೂ ಆದರೆ 3099 ರುಪೀಸ್ ಇತ್ತು ಒಬ್ರಿಗೆ ಟಿಕೆಟು ಪರ್ ಪರ್ಸನ್ ಅದು. ಸೊ ನಾವಿಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅಂದರೆ ಬಸ್ಸಲ್ಲಿ ಕರ್ಕೊಂಡೋಗಿ ತೋರಿಸ್ಕೊಂಬರ್ತಾರೆ ಫಿಲ್ಮ್ ಸಿಟಿನ. ಸೊ ಹಾಗಾಗಿ ನಾವಿಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಒಂದು ಟ್ರಿಪ್ ಆಲ್ರೆಡಿ ಹೋಗಿರುತ್ತೆ ಬಸ್ಸು, ಮತ್ತು ಇನ್ನೊಂದು ಬಸ್ ಬರೋದ್ರಲ್ಲಿತ್ತು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇವಾಗ ಬಸ್ ಬಂತು. ಸೊ ನಾವು ಹತ್ತೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಾವು ಟಿಕೆಟ್ ಯಾವ ರೀತಿ ತೊಗೊಂಡಿರ್ತೀವಿ ಅದೇ ರೀತಿಯೇ ನೇಮ್ ಎಲ್ಲ ಕರೆದು ಒಳಗಡೆ ಕೂರಿಸ್ತಾರೆ. ನಾವು ಹೋಗಿ ಕುತ್ಕೋಬೇಕು. ಸೊ ಹೋಗಿ ಕುತ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಕ್ಯೂನಲ್ಲಿ ಇಲ್ಲಿ ನಿಂತ್ಕೊಂಡಿದ್ವಿ. ಸೊ ನಮ್ಮ ಹೆಸರನ್ನ ಕೂಗಿದ್ರು. ಆವಾಗ ಹೋಗಿ ಕುತ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಸ್ ಫುಲ್ಲು ಬಾಲಿವುಡ್ ಆ್ಯಕ್ಟರ್ಸ್ ಎಲ್ಲ ಏನೇನೆಲ್ಲ ಇರ್ತಾರೆ ಅವ್ರದೆಲ್ಲ ಪಿಕ್ಚರ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ. ಯಾಕೆಂದರೆ ಅಲ್ಲಿ ಬಾಲಿವುಡ್ ಫಿಲ್ಮ್ ಶೂಟಿಂಗ್ಗೆ ನಡೆಯೋದಲ್ವಾ. ಸೊ ಸೀರಿಯಲ್ಸ್ ಆಗಿರ್ಬೋದು, ಶೂಟಿಂಗ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಅಲ್ಲೇ ಅಂತೆ ಶೂಟ್ ಮಾಡೋದು ಮುಂಬೈನಲ್ಲಿ ಫಿಲ್ಮ್ ಸಿಟಿನಲ್ಲಿ. ಸೊ ಅದನ್ನೆಲ್ಲ ತೋರಿಸ್ಕೊಂಬರೋದಕ್ಕೆ ಅಂದ್ಬಿಟ್ಟು ಇವಾಗ ನಾವು ಟಿಕೆಟ್ ತೊಗೊಂಡು ಬಸ್ನಲ್ಲಿ ಕುತ್ಕೊಂಡು ಹೋಗ್ತಾ ಇರೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಹೋಗಿ ಕುತ್ಕೊಂಡ್ವಿ. ಸೊ ಅವ್ರು ಕರೆದು ಕೂರಿಸ್ತಾರೆ ಯಾವ್ಯಾವ ಸೀಟಲ್ಲಿ ಕುತ್ಕೋಬೇಕಂತ. ಅಲ್ಲೇ ಹೋಗಿ ನಾವು ಕುತ್ಕೋಬೇಕಾಗುತ್ತೆ. ಸೊ ಅವ್ರವ್ರ ಫ್ಯಾಮಿಲಿ ಅಲ್ಲಲ್ಲಿ ಹೋಗಿ ಕುತ್ಕೊಂಡ್ವಿ. ಮತ್ತು ಬಸ್ಸಲ್ಲಿ ಹೋಗ್ಬೇಕಾದ್ರೇ ಒಂದೊಂದು ಪ್ಲೇಸ್ನ ತೋರಿಸ್ತಾರೆ. ಅಂದರೆ ನೀವು ನೋಡಿರ್ಬೋದು, ಹಿಂದಿ ಮೂವಿನಲ್ಲಾಗಿರ್ಬೋದು ಅಥವಾ ಸೀರಿಯಲ್ಸ್ಗಳಲ್ಲಿ ಬಂಗ್ಲೆ ಥರ ಎಲ್ಲ ಮನೆಗಳನ್ನೆಲ್ಲ ಮಾಡಿ ಶೂಟಿಂಗ್ ಮಾಡ್ತಾರೆ. ಸೀರಿಯಲ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಅದನ್ನೆಲ್ಲ ಇವರು ಕೂಡ ಬಸ್ಸಲ್ಲಿ ಟಿ ವಿನಲ್ಲಿ ಅದನ್ನು ಹಾಕಿ ಯಾವ ಮೂವಿನಲ್ಲಿ ಯಾವುದು ಶೂಟಿಂಗ್ ನಡೆದಿತ್ತು ಅದನ್ನು ಟಿ ವಿನಲ್ಲೂ ಕೂಡ ತೋರಿಸಿ, ಮತ್ತು ಆ ಪ್ಲೇಸಲ್ಲಿ ಬಸ್ನ ನಿಲ್ಲಿಸಿ ತೋರಿಸ್ತಾರೆ. ಇದೇ ಬಂಗ್ಲೆನಲ್ಲಿ ಈ ಮೂವಿ ಶೂಟಿಂಗ್ ನಡೆದಿತ್ತು ಅಂತ ಎಲ್ಲ ತೋರಿಸ್ತಾರೆ. ಮತ್ತು ಬಸ್ ನಿಲ್ಲಿಸಿ ಸ್ವಲ್ಪ ಏನಾದರೂ ತೋರಿಸೋದಿದ್ರೆ ಒಳಗಡೆ ಕರ್ಕೊಂಡೋಗಿ ನೆಡ್ಕೊಂಡೋಗಿ ಸ್ವಲ್ಪ ಶೂಟಿಂಗ್ ಪ್ಲೇಸ್ನೆಲ್ಲ ತೋರಿಸ್ತಾರೆ. ಇಲ್ಲಿ ಬರ್ತ್ಡೇ ಪಾರ್ಟಿ ಈ ಥರದ್ದೆಲ್ಲ ನಡೆದ್ರೆ ಇಲ್ಲಿ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು, ಮತ್ತು ಹಿಂದಿ ಸೀರಿಯಲ್ಸ್ ಆಲ್ಮೋಸ್ಟು ಎಲ್ಲ ರೋಡ್ ಸೈಡು ಮಾರ್ಕೆಟಿಂಗು ಈ ಥರ ಎಲ್ಲ ಶೂಟಿಂಗ್ ನಡೆಯುತ್ತಲ್ಲ, ಅದೆಲ್ಲ ಇಲ್ಲೇ ನಡೆಯೋದು ಅಂತ ತೋರಿಸ್ತಾಯಿದ್ರು. ಅದು ಅಲ್ಲದೆ ನಾವು ಹೋಗಿದ್ದಿನೇ ಒಂದು ಧಾರಾವಾಹಿ ಕೂಡ ನಡೀತಾ ಇತ್ತು. ಯಾವುದಪ್ಪ ಅಂತಂದರೆ ಉಲ್ಟಾ ಚಶ್ಮಾ ಅಂತ, ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ ಅಂತ ಸೀರಿಯಲ್ ಇದೆ ಹಿಂದಿನಲ್ಲಿ. ಸೊ ಅದ್ರ ಶೂಟಿಂಗ್ ನಡೀತಾ ಇತ್ತು, ಅದನ್ನು ಕೂಡ ತೋರಿಸಿದ್ರು. ಬಟ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಬಿಡಲಿಲ್ಲ, ತುಂಬ ಹೊತ್ತು ಆರ್ಟಿಸ್ಟ್ ಎಲ್ಲ ಇದ್ರಲ್ಲ ಅಲ್ಲಿ. ಸೊ ತುಂಬ ಹೊತ್ತು ನೋಡೋದಕ್ಕೆ ಬಿಡಲ್ಲ, ನೋಡ್ಕೊಂಡು ಹಾಗೆ ಹೋಗ್ಬಿಡ್ಬೇಕು ಅಷ್ಟೇ. ಸೊ ಅದು ನೋಡ್ಕೊಂಡು ಹಿಂಗೆ ಬರ್ತಾ ಇದ್ವಿ. ಮತ್ತು ಬಿಗ್ ಬಾಸ್ ಎಲ್ಲ ಎಲ್ಲಿ ನಡೆಯುತ್ತೆ, ಹಿಂದಿ ಬಿಗ್ ಬಾಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಲ್ಮಾನ್ ಖಾನ್ ಅವ್ರದ್ದು ಪೋಸ್ಟರ್ ಇದೆ. ಇಲ್ಲಿ ಹಿಂದಿ ಬಿಗ್ ಬಾಸ್ ಅಂತೆ ಒಳಗಡೆ ಶೂಟಿಂಗ್ ನಡೆಯೋದು. ಇದು ಆಚೆಯಿಂದ ಎಲ್ಲ ಈ ರೀತಿ ಕವರ್ ಮಾಡಿದ್ದಾರೆ. ಸೊ ಎಲ್ಲದೂ ಕೂಡ ಸ್ವಲ್ಪ ನಿಲ್ಲಿಸಿ ತೋರಿಸ್ತಾ ಇರ್ತಾರೆ. ಟಿ ವಿನಲ್ಲೂ ಕೂಡ ಮಾಡ್ತಾ ಇರ್ತಾರೆ. ಮತ್ತು ಈ ಒಂದು ಬಂಗ್ಲೆ ಬಂದು ಓಂ ಶಾಂತಿ ಓಂ ಅಂತ ಹಿಂದಿ ಮೂವಿ ಇದೆ, ದೀಪಿಕಾ ಪಡುಕೋಣೆ ಅವ್ರದ್ದು. ಸೊ ಅವರು ಇಲ್ಲಿ ಸುಟ್ಟೋಗಿದ್ದು ಅಂತ, ಬೆಂಕಿ ಹಚ್ಕೊಂಡು ಸುಟ್ಟೋಗಿದ್ದು ಅಂತ ಅದನ್ನು ಕೂಡ ತೋರಿಸಿದ್ರು. ಅಂದರೆ ಅಲ್ಲೂ ಕೂಡ ಪ್ಲೇ ಮಾಡ್ತಾರೆ ಟಿ ವಿನಲ್ಲೂ, ಅದನ್ನೇ ಇಲ್ಲೇ ಶೂಟಿಂಗ್ ಮಾಡಿದ್ದು ಅಂತ ತೋರಿಸ್ತಾರೆ. ಅದಾದಮೇಲೆ ಫಿಲ್ಮ್ ಸಿಟಿ ಅಂತ ಒಳಗಡೆ ಹೋಗೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವೇನು ಟಿಕೆಟ್ ತೊಗೊಂಡಿದ್ವಿ ಅದೇ ಟಿಕೆಟಲ್ಲೇ ಇದು ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ. ಒಳಗಡೆ ಏನೇನೋ ಶೋಗಳೆಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ನಾವು ಒಂದು ಬಸ್ಸಲ್ಲಿ ಏನು ಬಂದಿದ್ವಿ ಅಷ್ಟು ಜನನೂ ಕೂಡ ಎಲ್ಲ ಕಡೆ ನೋಡಿಕೊಂಡು ಬಸ್ಸಲ್ಲಿ ಸ್ಟಾಪ್ ಕೊಡ್ತು. ಸೊ ನಾವು ನೆಕ್ಸ್ಟ್ ಯಾವ್ದಾರ ಬಸ್ಗೂ ಕೂಡ ಹತ್ಕೋಬೋದು. ಇಲ್ಲೆಲ್ಲ ಶೋಗಳನ್ನ ಮುಗಿಸ್ಕೊಂಡು ಯಾವುದೇ ಒಂದು ಬಸ್ ಬಂದರೂ ಕೂಡ ಹತ್ತಿಸ್ಕೊಂಡು ಮತ್ತೆ ಹೋಗಿ ನಾವು ಎಲ್ಲಿ ಟಿಕೆಟ್ ತೊಗೊಂಡಿದ್ವಿ ಅಲ್ಲಿ ಹೋಗಿ ಸ್ಟಾಪ್ ಆಗ್ಬೋದು. ಅಲ್ಲಿಂದ ನಾವೆಲ್ಲರ ಬೇರೆ ಕಡೆ ಪ್ಲೇಸ್ ಹೋಗ್ಬೋದಿದ್ರೆ ಹೋಗ್ಬೋದು. ಸೊ ಇಲ್ಲಿ ಬಂದು ನಿಂತ್ಕೊಂಡ್ವಿ. ಇಲ್ಲಿ ಹೇಳ್ತಾ ಇದ್ರು ಅಲ್ಲಿ ಕಾಸ್ಟ್ಯೂಮ್ ಎಲ್ಲ ಸಿಗುತ್ತೆ, ಕಾಸ್ಟ್ಯೂಮು ಕೂಡ ಟ್ರಯಲ್ ಮಾಡ್ಬೋದು. ಮತ್ತು ಯಾವ್ಯಾವ ಶೋಗಳಿರುತ್ತೆ ಒಳಗಡೆ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಕೇಳಿಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಲ್ಲೇ ಯಾವ್ಯಾವ ಶೋ ಇದೆ. ಮತ್ತು ಒಳಗಡೆ ಎಲ್ಲ ಪ್ಯಾಲೇಸ್ ಥರ ಎಲ್ಲ ಡೆಕೋರೇಷನ್ ಆಗಿರ್ಬೋದು ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಫೋಟೋಶೂಟ್ಗೂ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಒಳಗಡೆ ಒಂದೊಂದು ಫೋಟೋಶೂಟ್ ಏನಾದರೂ ಮಾಡ್ಕೋಬೇಕು ಇನ್ನೂ ಒಳಗಡೆ ಎಂಟ್ರಿ ಆಗಿ ಅಂದರೆ ಅಲ್ಲಿ ಅಮೌಂಟ್ನ ಪೇ ಮಾಡಬೇಕಿತ್ತು. ಸೊ ಫಸ್ಟು ಶೋ ಬಂದು 7D ಮೂವಿನ ತೋರಿಸಿದ್ರು. ಸೊ ಅದನ್ನು ನೋಡೋದಕ್ಕೆ ಅಂದ್ಬಿಟ್ಟು ನಾವಿಲ್ಲಿ ಬಂದು ಕುತ್ಕೊತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ 7D ಮೂವಿನ ನೋಡ್ಕೊಂಡು, ಅಂದರೆ ಚಿಕ್ಕ ಮಕ್ಕಳು ಅಲೋ ಮಾಡಲ್ಲ, ದುವಿಕಿಗೆ ಗ್ಲಾಸ್ ಏನೋ ಹಾಕೊಳ್ಳೋಗಿಲ್ಲ, ನಾವು ಮಾತ್ರ ನೋಡಿದ್ದಷ್ಟೇ. ಆಮೇಲೆ ಅದಾದಮೇಲೆ ಇನ್ನೊಂದು ಶೋ ಇತ್ತು ಫಿಲ್ಮ್ನಲ್ಲಿ. ಸೌಂಡ್ ಎಲ್ಲ ನೀವು ನೋಡ್ಬೋದು, ಏನು ಶೂಟ್ ಆಗುತ್ತೆ ಫಿಲ್ಮೆಲ್ಲ. ಆನಂತರ ವಾಯ್ಸ್ ಓವರ್ ಎಲ್ಲ ಕೊಡ್ತಾರಲ್ಲ, ಮಳೆ ಬರೋ ರೀತಿ ಆಗಿರ್ಬೋದು ಅಥವಾ ಸೌಂಡು ಗಾಡಿ ಓಡಿಸೋದು ಇದೆಲ್ಲದು ಕೊಡ್ತಾರಲ್ಲ, ಅದು ಮಳೆ ಬರೋ ರೀತಿಗೆಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಕ್ಕಿನ ಹಿಂಗೆ
ಚೆಲ್ಲದ ರೀತಿ ಹಾಕ್ತಾರೆ. ಸೊ ಆವಾಗ ಅದು ಮಳೆ ಸೌಂಡ್ ರೀತಿ ಎಲ್ಲ ಬರುತ್ತೆ. ಯಾವ ರೀತಿ ಮೂವಿನಲ್ಲಿ ಆಮೇಲೆ ಯಾವ ರೀತಿ ಸೌಂಡನ್ನ ಕೊಡ್ತಾರೆ ಶೂಟೆಲ್ಲ ಹಾಕಿ, ಮತ್ತು ಅವರು ಶೂಟಿಂಗ್ ಮಾಡಬೇಕಾದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ, ಸೌಂಡ್ಸ್ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ವಾಯ್ಸ್ ಓವರ್ ಕೊಡೋದು. ಸೊ ಅದನ್ನೆಲ್ಲ ತೋರಿಸ್ತಾ ಇದ್ರು. ಕುದುರೆ ಗಾಡಿ ಹೋಗೋದಿದ್ರೆ ಅದಕ್ಕೆ ಯಾವ ರೀತಿ ವಾಯ್ಸ್ ಕೊಡ್ತಾರೆ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಯಾವುದೋ ಬಾಲಿವುಡ್ ಮೂವಿನಲ್ಲಿ ಕುದುರೆ ಓಡೋ ರೀತಿ ಎಲ್ಲ ಸೌಂಡನ್ನ ಕೊಡ್ತಾ ಇದ್ದಾರೆ ಇಲ್ಲೊಬ್ರು, ನೀವು ನೋಡ್ತಾ ಇರ್ಬೋದು. ಅದೇ ರೀತಿಯೇ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಕೂಡ ಇದೇ ರೀತಿಯೇ ನಡೆಯುತ್ತೆ. ಈಗ ಏನಾದರೂ ಕಾರ್ ನೋಡಿ ಈ ಥರ ಪಜ್ಜೆ ಆಗೋ ರೀತಿ ಈ ರೀತಿ ಎಲ್ಲ ಸೌಂಡ್ ಬೇಕಂದರೆ ಆಮೇಲೆ ಕೊಟ್ಟಿರ್ತಾರಲ್ಲ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ. ಸೊ ಆ ರೀತಿ ಹೀರೋಯಿನ್ಗಳಾದ್ರೂ ಅಷ್ಟೇ, ಫಸ್ಟು ವಾಯ್ಸ್ ಎಲ್ಲ ಅಷ್ಟು ಕ್ಲಿಯರ್ ಬಂದಿರಲ್ಲ ಅವ್ರದ್ದು. ಸೊ ಆಮೇಲೆ ವಾಯ್ಸ್ ಓವರ್ ಎಲ್ಲ ಕೊಡ್ತಾರೆ. ಸೊ ಅದನ್ನೆಲ್ಲ ತೋರಿಸ್ಕೊಡ್ತಾಯಿದ್ರು. ಮತ್ತು ಇಲ್ಲಿ ಸ್ವಲ್ಪ ಜನನ ಕರೆದ್ಬಿಟ್ಟು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿಸ್ತಾಯಿದ್ರು. ಅಂದರೆ ಗ್ರೀನ್ ಬ್ಯಾಕ್ಗ್ರೌಂಡ್ ಇದ್ದರೆ ಯಾವುದೇ ರೀತಿ ಲೊಕೇಶನ್ ಚೇಂಜ್ ಮಾಡ್ಕೋಬೋದಂತೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಜನನ ಕರೆಸ್ಬಿಟ್ಟು ಇಲ್ಲಿ ಸ್ವಲ್ಪ ಆ್ಯಕ್ಟಿಂಗ್ ಥರ ಏನೋ ಮಾಡ್ತಾಯಿದ್ರು. ಇವರೇ ಈ ರೀತಿ ತಪ್ಪು ಮಾಡಿದ್ದು, ನಮ್ಮ ಪಾಡಿಗೆ ನಾವು ಫೋಟೋ ತಕ್ಕೋತಿದ್ವಿ, ಇವರೇ ಬಂದು ಗಲಾಟೆ ಮಾಡಿದ್ರು, ಹಾಗೆ ಹೇಗೆ ಅಂತ ಸ್ವಲ್ಪ ಡೈಲಾಗ್ನ ಕೊಟ್ಬಿಟ್ಟು ಇಲ್ಲಿ ಸ್ವಲ್ಪ ಆ್ಯಕ್ಟ್ ಮಾಡ್ತಾಯಿದ್ರು. ಆ ಗ್ರೀನ್ ಸ್ಕ್ರೀನ್ ಮೇಲೆ ಇರೋ ಅಂಥದ್ದನ್ನ ನಾವು ಎಲ್ಲಿ ಬೇಕಾದರೂ ಎಡಿಟ್ ಮಾಡ್ಕೋಬೋದು, ಬೇರೆ ರೀತಿ ಸ್ಕ್ರೀನ್ ಮಾಡ್ಕೋಬೋದು ಅಂದ್ಬಿಟ್ಟು. ಸೊ ನಾನು ಇಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ. ಸೊ ಈ ರೀತಿ ಅಲ್ಲೊಂದು ಶೋ ಇತ್ತು. ಶೂಟಿಂಗ್ನಲ್ಲಿ ಯಾವ್ಯಾವ ರೀತಿ ಯೂಸ್ ಮಾಡ್ತಾರೆ, ಮತ್ತು ಇಲ್ಲೇ ಶೂಟಿಂಗ್ ಮಾಡಿ ಲೊಕೇಶನ್ ಬೇರೆ ರೀತಿ ಇರೋ ರೀತಿ ಎಲ್ಲ ಯಾವ ರೀತಿ ತೋರಿಸ್ತಾರೆ ಅನ್ನೋದನ್ನು ಆ ಒಂದು ಶೋನಲ್ಲಿ ನಮಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು ಅಂತ ಹೇಳ್ಬೋದು. ಅದಾದಮೇಲೆ ಆಚೆ ಬಂದ್ವಿ. ಆ ಶೋ ಮುಗಿಸ್ಕೊಂಡು ಆಚೆ ಬಂದಾದಮೇಲೆ ಇಲ್ಲಿ ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸಖತ್ತಾಗಿ ಪಲ್ಟಿ ಎಲ್ಲ ಹೊಡ್ಕೊಂಡು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು. ಅದು ಕೂಡ ಒಂದು ಶೋ ಇತ್ತು, ಅದನ್ನು ಕೂಡ ನೋಡಿದ್ವಿ. ಇಲ್ಲಿ ಬಾಲಿವುಡ್ ಪಾರ್ಕ್ ಅಂತ ಇತ್ತು. ಸೊ ಅಲ್ಲಿ ಈ ಒಂದು ಶೋ ಇತ್ತು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಶೋ ಇತ್ತು ಅಲ್ಲೇ. PK ಮೂವಿ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ, ಹಿಂದಿ ಮೂವಿ, ಬಾಲಿವುಡ್ ಮೂವಿ. ಸೊ ಆ ಒಂದು ಮೂವಿದು ಸ್ವಲ್ಪ ಡ್ರೆಸ್ ಎಲ್ಲ ಮಾಡ್ಕೊಂಬಂದು ಒಬ್ಬರು TV ಶೋನಲ್ಲೆಲ್ಲ ಬರ್ತಾರೆ ಇವರು. ಸೊ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು, ದುವಿಕ್ ನೀವು ನೋಡ್ತಾ ಇರ್ಬೋದು, ದುವಿಕು ಕೂಡ ಇಲ್ಲೇ ಇದ್ದಾನೆ. ಅಂದರೆ ದೊಡ್ಡ ಮಕ್ಕಳು ಮುಂದೆ ಬಂದುಬಿಟ್ರು. ಸೊ ಅವನು ಸ್ವಲ್ಪ ಹಿಂದೆ ಕವರ್ ಆಗಿಬಿಟ್ಟ. ಆಮೇಲೆ ನೀವು ಇಲ್ಲೇ ನೋಡ್ತಾ ಇರ್ಬೋದು, ಎಲ್ಲ ಮಕ್ಕಳನ್ನ ಕರೆಸಿ ಮಕ್ಕಳಿಗೆ ಸಾಂಗ್ಸ್ ಎಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವ್ರು ಹೇಳ್ಕೊಟ್ಟಂಗೆಲ್ಲ ಮಕ್ಕಳೆಲ್ಲ ಮಾಡ್ತಾಯಿದ್ರು. ಮತ್ತು ಚೆನ್ನಾಗಿತ್ತು, ಏನೋ ಒಂಥರ ಶೋ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಮಕ್ಳಿಗೂ ಒಂದು ಎಂಜಾಯ್ಮೆಂಟು, ಮತ್ತು ಏನೋ ಒಂಥರ ಖುಷಿಯಾಗಿ ಮಕ್ಕಳು ಆಟ ಆಡಿಕೊಂಡು ತುಂಬ ಚೆನ್ನಾಗಿ. ಫಿಲ್ಮ್ ಸಿಟಿನಲ್ಲಿ ಏನಪ್ಪ ಅಂತಂದರೆ ವರ್ತ್ ಅಂತ ಅನ್ನಿಸ್ತು ನಮಗೆ ನಿಜವಾಗ್ಲೂ. ಎಲ್ಲ ರೀತಿ ಶೋಗಳು ಇತ್ತು, ಮತ್ತು ಎಂಟರ್ಟೈನ್ಮೆಂಟ್ ಇತ್ತು ತುಂಬಾ ನಮಗೆ. ಸೊ ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಖತ್ತಾಗಿ ಮಾಡಿಸಿದ್ರು ಅಂತ ಹೇಳ್ಬೋದು. ಸೊ ದುವಿಕು ಕೂಡ ತುಂಬಾ ಎಂಜಾಯ್ ಮಾಡಿದೆ ಅಲ್ಲಿ. ನಮಗೂ ಕೂಡ ತುಂಬಾ ಇಷ್ಟ ಆಯಿತು. 1000 ರೂಪೀಸು ವರ್ತ್ ಅಂತ ಅನ್ನಿಸ್ತು ನಮಗೆ. 1099 ಅನಿಸುತ್ತೆ, ಐ ಥಿಂಕ್. 1099. ಬಟ್ ಚೆನ್ನಾಗಿತ್ತು ಶೋನು. ಎಲ್ಲ ಶೋನು ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ಮ್ಯಾಜಿಕ್ ಶೋ ಆಗಿರ್ಬೋದು, ಮತ್ತು 7D ಮೂವಿ ಶೋ ಆಗಿರ್ಬೋದು, ಮತ್ತು ಫಿಲ್ಮ್ನಲ್ಲಿ ಯಾವ ರೀತಿ ಶೂಟಿಂಗ್ ಮಾಡ್ತಾರೆ, ಯಾವ ರೀತಿ ವಾಯ್ಸ್ ಓವರ್ ಕೊಡ್ತಾರೆ, ಸೌಂಡ್ಸ್ನೆಲ್ಲ ಯಾವ ರೀತಿ ಕೊಡ್ತಾರೆ, ಮತ್ತು ಏನಪ್ಪ ಡ್ಯಾನ್ಸ್ ಶೋನೆಲ್ಲ ಯಾವ ರೀತಿ ಮಾಡ್ತಾರೆ, ಮತ್ತು ತುಂಬ ಚೆನ್ನಾಗಿ ಏನೋ ಒಂಥರ ಶೂಟಿಂಗ್ನಲ್ಲಿ ಯಾವ್ಯಾವ ರೀತಿ ಲೊಕೇಶನ್ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ, ಇಲ್ಲೇ ಶೂಟಿಂಗ್ ಮಾಡಿ ಬೇರೆ ಕಡೆ ಇರೋ ರೀತಿ ಎಲ್ಲ ಹೆಂಗೆ ಮಾಡ್ತಾರೆ. ಮತ್ತು ಆಲ್ಮೋಸ್ಟ್ ಬಾಲಿವುಡ್ ಮೂವಿ, ಸೀರಿಯಲ್ಸು ಮತ್ತು ರಿಯಾಲಿಟಿ ಶೋಸ್ಗಳು ಎಲ್ಲವೂ ಕೂಡ ಈ ಒಂದು ಫಿಲಮ್ ಸಿಟಿನಲ್ಲೇ ನಡೆದಿರೋದು. ಏಕೆಂದರೆ ಫಿಲಮ್ ಸಿಟಿನಲ್ಲೇ ಫುಲ್ಲು ದೊಡ್ಡದಿದೆ ಅಂತ ಹೇಳ್ಬೋದು. ಬೀಚ್ ಇದೆ, ಗ್ರೀನರಿ ಇದೆ, ಫಾರೆಸ್ಟ್ ಥರ ಇದೆ, ಮತ್ತು ಜಾಗ ಖಾಲಿ ಇರತ್ತಾ ಇಲ್ಲ. ಬಂಗ್ಲೋ ಬೇಕಾದರೆ ಬಂಗ್ಲೋ ಮಾಡಿಕೊಂಡು ಅವರು ಶೂಟಿಂಗ್ ಮಾಡ್ತಾರೆ. ಅವ್ರಿಗೆ ಯಾವ ರೀತಿ ಸೆಟ್ ಬೇಕು, ಮಾರ್ಕೆಟ್ ಬೇಕಾದರೆ ಮಾರ್ಕೆಟ್ ಮಾಡ್ಕೋತಾರೆ, ಬಂಗ್ಲೋ ಬೇಕಿದ್ರೆ ಬಂಗ್ಲೋ ಮಾಡ್ಕೋತಾರೆ, ಇಲ್ಲ ನಾರ್ಮಲ್ ಹೌಸ್ ಬೇಕಿದ್ರೆ ಹೌಸ್ ಮಾಡ್ಕೋತಾರೆ, ಇಲ್ಲ ಕಾಲೋನಿ ಥರ ಬೇಕಿದ್ರೆ ಕಾಲೋನಿ ಮಾಡ್ಕೋತಾರೆ. ಅದೆಲ್ಲದೂ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ರು ನಮಗೆ. ಇಲ್ಲಿಲ್ಲೇ ಈ ಸೀರಿಯಲಲ್ಲಿ ಇಲ್ಲಿ ಕಾಲೋನಿ ಮಾಡಿಕೊಂಡು ಮಾರ್ಕೆಟ್ ಮಾಡಿಕೊಂಡು ಇಲ್ಲಿ ಅವ್ರ ಮನೆ ಆರ್ಟಿಫಿಷಿಯಲ್ ಥರ, ಅಂದರೆ ತುಂಬ ದಿನ ಇರಲ್ಲ ಮನೆಗಳು, ಸುಮ್ಮನೆ ಏನಪ್ಪ ಅಂತಂದರೆ ಸ್ವಲ್ಪ ದಿನ ಇರೋ ರೀತಿ, ಧಾರಾವಾಹಿ ಎಷ್ಟು ತನಕ TRP ಬರುತ್ತೆ ಅಲ್ಲಿ ತನಕ ಇರೋ ರೀತಿ ಅವ್ರಿಗೆ ಹೌಸ್ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊತಾರೆ. ಅವ್ರದ್ದು ಸೀರಿಯಲ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಮಾಡ್ಕೊಳ್ಳೋದು ಎಲ್ಲದೂ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ರು. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ವಿಜಯ್ ಫ್ರೆಂಡ್ ವೈಫ್ ಹೋಗಿದ್ರು, ಒಬ್ರನ್ನ ಕರೆದ್ರು ಬನ್ನಿ ಅಂತ. ಮ್ಯಾಜಿಕ್ ಶೋ ಇತ್ತು, ಅವರೇನೆ ಮ್ಯಾಜಿಕ್ ಮಾಡ್ತಾಯಿದ್ರು, ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರಲ್ಲ ಮಕ್ಕಳಿಗೆ. ಸೊ ಅವರೇನೆ ಮ್ಯಾಜಿಕ್ ಮಾಡಿಸ್ತಾಯಿದ್ರು. ಸೊ ಹಾಗಾಗಿ ವಿಜಯ್ ಫ್ರೆಂಡ್ ವೈಫ್ ಹೋದರು. ಸೊ ಹೇಳ್ಕೊಡ್ತಾಯಿದ್ರು, ಅದು ಪೇಪರೆಲ್ಲ ಕಟ್ ಮಾಡಬೇಕು, ಮತ್ತು ಈ ರೀತಿ ಕಟ್ ಮಾಡಬೇಕು, ಫೋಲ್ಡ್ ಮಾಡಬೇಕು, ಈ ರೀತಿ ಎಲ್ಲ ಹೇಳ್ಕೊಡ್ತಾಯಿದ್ರು. ಅವರು ಕೂಡ ಇಲ್ಲಿ ಮಾಡ್ತಾಯಿದ್ರು. ಅವರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿ
ಮಿಂಗಲ್ ಆಗ್ತಾರೆ ಅವ್ರ ಫ್ರೆಂಡ್ ಹೆಂಡ್ತಿ. ಸೊ ತುಂಬ ಚೆನ್ನಾಗಿ ಮಕ್ಳ ಜೊತೆಲ್ಲ ಆಟಾಡ್ಕೊಂಡಿದ್ರು. ನಮಗೂ ಕೂಡ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಅವ್ರ ಜೊತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಟ್ರಿಪ್ನೆಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ. ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ವಿ, ನೆಕ್ಸ್ಟ್ ಎಲ್ಲಾದರೂ ಹೋಗಬೇಕಂತ ನೋಡಬೇಕು. ಜೊತೆಗೆ ಚೆನ್ನಾಗಿತ್ತು ನಮ್ಗೆ ಅವ್ರ ಜೊತೆ ಟ್ರಿಪ್ಪು. ಒಂದು ಸಲನೂ ಹೋಗಲಿಲ್ಲ. ಡೆಲ್ಲಿಲಿ ಒಂದು ಸಲ ಪ್ಲ್ಯಾನ್ ಮಾಡಿದ್ವಿ ಅವ್ರ ಜೊತೆ ಟ್ರಿಪ್ ಹೋಗ್ಬೇಕಂತ, ಬಟ್ ಅದಾಗಿರಲಿಲ್ಲ. ಒಂದು ಸಲ ಅವ್ರು ಬರೋದಕ್ಕಾಗಲಿಲ್ಲ, ಕ್ಯಾನ್ಸಲ್ ಆಗಿಬಿಡ್ತು. ನಾವೇ ಹೋದ್ವಿ. ಶಿಮ್ಲಾಗೇನೋ ಪ್ಲ್ಯಾನ್ ಮಾಡಿದ್ವಿ ಒಂದು ಸಲ, ಬಟ್ ಅದು ಕ್ಯಾನ್ಸಲ್ ಆಗಿ ಅವರು ಏನೋ ಬರೋಕ್ಕಾಗಲಿಲ್ಲ ಏನೋ ರೀಸನಿಂದ. ಸೊ ನಾವೇ ಹೋದ್ವಿ ಆವಾಗ ಡೆಲ್ಲಿನಲ್ಲಿದ್ದಾಗ. ಇವಾಗ ಏನಾದರೂ ಆಗಲಿ ಈ ಸಲ ಪ್ಲ್ಯಾನ್ ಮಾಡಿ ಹೋಗೋಣ ಅಂದ್ಬಿಟ್ಟು ಮುಂಬೈ ಮತ್ತು ಗೋವಾ ಎರಡು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ ನಾವು ಅವ್ರ ಜೊತೆ. ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ಬೋದು ಮ್ಯಾಜಿಕ್ ಮಾಡಿ ಯಾವ ರೀತಿ ಕ್ಯಾಪ್ನ ಮಾಡಿಕೊಟ್ರು ಅಂತ. ಅವ್ರು ಮಾಡಿದ್ದು ಏನು ಮ್ಯಾಜಿಕ್ ಆಗಲಿಲ್ಲ, ಬಟ್ ಅವ್ರು ಮಾಡಿದ್ದು ನೋಡಿ ಮ್ಯಾಜಿಕ್ ಶೋ ಮಾಡ್ತಾರಲ್ಲ ಅವ್ರದ್ದು ಕ್ಯಾಪ್ ಬಂದುಬಿಡ್ತು. ಸೊ ಅವ್ರಿಗೆ ಹಾಕಿ ತೋರಿಸಿದ್ರು. ತುಂಬ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು. ಮಕ್ಳಿಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಮಕ್ಕಳು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಶೋ. ನೀವೇನಾದರೂ ಮುಂಬೈಗೆ ಹೋದರೆ ಆ ಫಿಲ್ಮ್ ಸಿಟಿನ ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ. ಏನಕ್ಕೆ ಅಂದರೆ ಬಾಲಿವುಡ್ನಲ್ಲಾಗ್ಬೋದು, ಫಿಲ್ಮ್ ಇಂಡಸ್ಟ್ರಿಲೇ ಯಾವ ರೀತಿ ಮಾಡ್ತಾರೆ, ಯಾವ್ಯಾವ ಶೋಗಳು ನಡೆಯುತ್ತೆ, ಏನೇ ನಡೆಯುತ್ತೆ, ಪ್ರತಿಯೊಂದೂ ಕೂಡ ತುಂಬ ಚೆನ್ನಾಗಿ ತೋರಿಸ್ತಾರೆ. ವರ್ತ್ ಇದೆ ಇದು ಟಿಕೆಟು ನಿಜವಾಗ್ಲೂ. ಸೊ ನಮಗಂತೂ ತುಂಬಾ ಖುಷಿಯಾಯಿತು, ತುಂಬಾ ಎಂಜಾಯ್ ಮಾಡಿದ್ವಿ. ಮುಂಬೈನಲ್ಲಿ ಅಷ್ಟು ಟೂರಿಸ್ಟ್ ಪ್ಲೇಸ್ ಅಂತ ಏನೂ ಇಲ್ಲ, ಎಲ್ಲ ಹಾಗೇ ಬೀಚು ಇದೆಲ್ಲ ಹಿಂಗೆ ನೋಡ್ಕೊಂಡು ಬರೋ ಅಂಥದ್ದೇ. ಬಟ್ ಫುಲ್ ಡೇ ಎಂಜಾಯ್ ಮಾಡ್ಬೋದು. ಅಂದರೆ ಫಿಲ್ಮ್ ಸಿಟಿಗೆ ಬಂದರೆ ಸಾಕು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೇ ನಾವು ಬೆಳಗ್ಗೆ ಹೋಗಿದ್ದು, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು 4 ಅವರ್ಸು ನಮಗೆ ಫಿಲ್ಮ್ ಸಿಟಿನಲ್ಲೇ ಆಗೋಯಿತು. ಆಮೇಲೆ ನೆಕ್ಸ್ಟ್ ಒಂದು ಶೋ ಸ್ಟಾರ್ಟ್ ಆಯಿತು. ನೀವಿಲ್ಲಿ ನೋಡ್ಬೋದು ಹುಡುಗರು ಹುಡುಗಿರೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು. ಏನೋ ಒಂಥರ ಖುಷಿ ಇತ್ತು ನಿಜವಾಗ್ಲೂ. ಎಷ್ಟು ಟೈಮ್ ಹೋಗಿದೆ ಅಂತಲೇ ಗೊತ್ತಿಲ್ಲ. 4 to 5 ಅವರ್ಸು ಹತ್ತತ್ರನೇ ನಾವು ಅದರೊಳಗಡೆ ಇದ್ದೀವಿ. ನಮಗೆ ಗೊತ್ತೇ ಆಗಿಲ್ಲ ಎಷ್ಟು ಅವರ್ ಆಯಿತು ಅಂತ. ತುಂಬ ಚೆನ್ನಾಗಿತ್ತು. ಎಲ್ಲ ಸಾಂಗು, ಡ್ಯಾನ್ಸು ಮತ್ತು ಕಾಮಿಡಿನೂ ಕೂಡ ಮಾಡಿದರು. ತುಂಬ ಚೆನ್ನಾಗಿತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ಜಾಸ್ತಿ ಏನು ಕ್ಲಿಪ್ ಏನು ತೊಗೊಳೋದಕ್ಕೆ ಹೋಗಿಲ್ಲ, ಸ್ವಲ್ಪನೇ ಕ್ಲಿಪ್ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ಅದೇ ಬೋರ್ ಹಿಡಿಸ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಕ್ಲಿಪ್ ತೊಗೊಂಡಿದ್ದೀನಿ. ಆಮೇಲೆ ಕಾಮಿಡಿಯನ್ ಕೂಡ ಬಂದಿದ್ದರು. ಇವರು ಟಿ ವಿನಲ್ಲೆಲ್ಲ ಬರ್ತಾರಂತೆ, ನಂಬರ್ 1 ಕಾಮಿಡಿಯನ್ ಅಂತೆ ಹಿಂದಿ. ಸೊ ಅವರು ಕೂಡ ಅಲ್ಲಿ ಬಂದಿದ್ದರು. ಅವ್ರದ್ದು ಕಾಮಿಡಿ ಕೂಡ ಇಟ್ಟಿರ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಅವರು ನಮ್ಮ ಲೈಫಲ್ಲಿ ಏನೇನೆಲ್ಲ ನಡೀತಾ ಇರುತ್ತೆ, ಅಪ್ಪ ಅಮ್ಮ ಮತ್ತು ಮಕ್ಕಳು, ನಮ್ಮ ಲೈಫು ಈಗಿನ ಲೈಫು ಬ್ಯುಸಿ ಲೈಫ್ ಯಾವ ರೀತಿ ನಡೀತಾ ಇರುತ್ತೆ ಅದನ್ನೆಲ್ಲ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಕಾಮಿಡಿ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟ್ ಒಬ್ಬರು ಸಿಂಗರ್ ಬಂದಿದ್ದರು. ಅವರು ಸಾಂಗ್ ಹೇಳೋ ಶೋ ಇತ್ತು ಅವ್ರದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅವರು ಸಾಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಮತ್ತು ಎಲ್ಲರೂ ಬಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿ ಅಂತ ಎಲ್ಲ ಕರೀತಾಯಿದ್ರು. ಬಟ್ ಯಾರು ಅಷ್ಟು ದೊಡ್ಡವರೆಲ್ಲ ಎದ್ದು ಹೋಗಲಿಲ್ಲ. ಆಮೇಲೆ ಒಬ್ಬರೊಬ್ಬರೇ ಮಕ್ಕಳು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ವಿಜಯ್ ಫ್ರೆಂಡ್ ಮಗಳು ಕೂಡ ಹೋದ್ಲು. ದುವಿಗೆ ಹೇಳ್ದೆ ಹೋಗು ಅಂತ, ಬಟ್ ಏನೋ ಗೊತ್ತಿಲ್ಲ ಅವನಿಗೆ ಆಲ್ರೆಡಿ ಮಧ್ಯಾಹ್ನ ಆಗ್ತಾಯಿತ್ತಲ್ಲ, ನಿದ್ದೆ ಮೂಡ್ತಾರ ಇತ್ತು. ಅವನಿಗೆ ಮೂಡ್ ಇರಲಿಲ್ಲ ಆವಾಗ ಡ್ಯಾನ್ಸ್ ಮಾಡೋದಕ್ಕೆ ಹೋಗಿ. ಸೊ ಅವನು ಹೋಗಲಿಲ್ಲ. ಬೇರೆ ಮಕ್ಕಳೆಲ್ಲ ತುಂಬ ಜನ ಹೋದರು. ನಾನು ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಅವರು ತುಂಬ ಸಾಂಗ್ಗಳೆಲ್ಲ ಹೇಳಿದ್ರು. ಸೊ ಅದಕ್ಕೆಲ್ಲ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಆಮೇಲೆ ದೊಡ್ಡವರು ಬೇಕಿದ್ದರೆ ಹೋಗ್ಬೋದಿತ್ತು. ಅವರೆಲ್ಲ ಹೇಳ್ತಾನೆ ಇದ್ರು ಮೈಕ್ನಲ್ಲಿ, ಬನ್ನಿ ನೀವು ಬಂದು ಜಾಯ್ನ್ ಆಗಿ ಮತ್ತು ಸಾಂಗ್ ಹೇಳಿ ಜೊತೆಗೆ ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ದೊಡ್ಡವರು ಯಾರೂ ಹೋಗಲಿಲ್ಲ. ಚಿಕ್ಕ ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಹೋಗಿ ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಲ್ಲೊಂದು ಹುಡುಗ ನೀವು ನೋಡ್ತಾ ಇರ್ಬೋದು, ಅದು ಡ್ಯಾನ್ಸ್ ಮಾಡೋಕ್ಕೆ ಹೋಗಿಲ್ಲ, ಅಲ್ಲಿ ಏನೇನೆಲ್ಲ ಕಾಣಿಸುತ್ತೆ ಅದನ್ನೆಲ್ಲ ಎಳೆಯೋದಕ್ಕೆ ಹೋಗಿತ್ತು. ಮತ್ತು ಅವ್ರ ಹತ್ರ ಸಾಂಗ್ ಹೇಳ್ತಾ ಇದ್ರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಮೈಕ್ ಕೊಡಿ ಅಂತ ಕೇಳ್ತಾ ಇತ್ತು. ಅವರು ನಿನಗೆ ಮೈಕ್ ಕೊಟ್ಬಿಟ್ರೆ ನಾನು ಹಿಂಗೆ ಸಾಂಗ್ ಹೇಳಲಿ ಅಂತ ಅವರು ಸುಮ್ಮನೆ ತಮಾಷೆಗಾಗೆಲ್ಲ ಮಾತಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಶೋ ಅಂತೂ ತುಂಬಾ ಚೆನ್ನಾಗಿತ್ತು ಫಿಲ್ಮ್ ಸಿಟಿನಲ್ಲಿ. ಇನ್ನು ಶೂಟಿಂಗ್ ಪ್ಲೇಸ್ ಎಲ್ಲ ಏನು ನಾರ್ಮಲ್ ಹಂಗೆ ನೋಡ್ಕೊಂಬಂದ್ವಿ. ಈ ಶೋಗಳು ಮಾತ್ರ ಫಿಲ್ಮ್ ಸಿಟಿ ಒಳಗಡೆ ಎಂಟ್ರಿ ಆದಾಗ ಶೋ ಮಾತ್ರ ಎಲ್ಲವೂ ಕೂಡ ಸಖತ್ತಾಗಿತ್ತು ಅಂತ ಹೇಳ್ಬೋದು. ನಮಗಂತೂ ತುಂಬಾ ಇಷ್ಟ ಆಯಿತು. ಹುಡುಗ ನೋಡ್ತಾ ಇರ್ಬೋದು, ಮೈಕ್ ಕೇಳ್ತಾ ಇತ್ತು, ಅವ್ರು ಕೊಡಲಿಲ್ಲ ಆವಾಗ, ಅವ್ರು ಸಾಂಗ್ ಹೇಳ್ತಾ ಇದ್ರಲ್ಲ. ಸೊ ಹಾಗಾಗಿ ಆ್ಯಕ್ಚುಲಿ ನೀವು ಹೋದರೆ ಆ ಫಿಲ್ಮ್ ಸಿಟಿ ಅಂತೂ ಮಿಸ್ ಮಾಡಲೇಬೇಡಿ, ಸ್ಕಿಪ್ ಅಂತೂ ಮಾಡೋದಕ್ಕೆ ಹೋಗ್ಬೇಡಿ. ಮುಂಬೈನಲ್ಲಿ ಹೋದರೆ ಖಂಡಿತವಾಗ್ಲೂ ನೋಡ್ಕೊಂಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಾಲಿವುಡ್ ಆ್ಯಕ್ಟರು ಗೋವಿಂದ ಇದ್ದಾರಲ್ಲ, ಸೊ ಅದೇ ರೀತಿಯೇ ಡೂಪ್ಲಿಕೇಟು. ಇವಾಗ ನಮ್ಮ ಕನ್ನಡದಲ್ಲಿ ದೊಡ್ಡ ಆ್ಯಕ್ಟರ್ ಯಾರ್ಯಾರಿದ್ದಾರೆ, ರಾಜ್ಕುಮಾರ್ ಸರ್ ಆಗಿರ್ಬೋದು, ಅಥವಾ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅಂಬರೀಷ್ ಸರ್ ಆಗಿರ್ಬೋದು, ಈ ರೀತಿ ಡೂಪ್ಲಿಕೇಟಲ್ಲಿ ಬಂದು ಸ್ಟೇಜ್ ಮೇಲೆಲ್ಲ ಆರ್ಕೆಸ್ಟ್ರಾದೆಲ್ಲ ಲೀಡ್ ಮಾಡ್ತಾರಲ್ಲ, ಅದೇ ರೀತಿಯೇ ಇವರು ಗೋವಿಂದ ಬಾಲಿವುಡ್ ಆ್ಯಕ್ಟರ್ ಇದ್ದಾರಲ್ಲ, ಅದೇ ರೀತಿ ಡೂಪ್ಲಿಕೇಟ್ ಆ್ಯಕ್ಟರ್ ಅಷ್ಟೇ. ಅವ್ರ ಥರ
ಸ್ವಲ್ಪ ಫೇಸ್ ಎಲ್ಲ ಇರುತ್ತೆ, ಸ್ವಲ್ಪ ಅವ್ರ ರೀತಿ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಸ್ಟೈಲ್ ಮಾಡೋದು ಇದೆಲ್ಲ ಇರುತ್ತೆ. ಸೊ ಅವ್ರನ್ನ ಟಿ ವಿ ಶೋಗಳಿಗಾಗಿರ್ಬೋದು ಮತ್ತು ಈ ರೀತಿ ಶೋಗಳಿಗೆಲ್ಲ ಕರ್ಕೊಂಬಂದು ಅವ್ರನ್ನ ಪಾರ್ಟಿಸಿಪೇಟ್ ಮಾಡಿಸ್ತಾ ಇರ್ತಾರೆ. ಸೊ ಅಲ್ಲಿ ಅವ್ರದ್ದು ಕೂಡ ಡ್ಯಾನ್ಸ್ ಎಲ್ಲ ಇತ್ತು. ಆಮೇಲೆ ನಮ್ಮ ಫ್ರೆಂಡ್ ಹೇಳಿದ್ನಲ್ಲ, ಅವರು ಹೋಗಿ ಡ್ಯಾನ್ಸ್ ಮಾಡ್ತಾರೆ. ನನ್ನ ಕರೆದ್ರು. ಆ್ಯಕ್ಚುಲಿ ನಾನು ಹೋಗಲಿಲ್ಲ, ವೀಡಿಯೋ ಮಾಡ್ಕೊಂಡಿದ್ದೆ. ವೀಡಿಯೋ ಮಾಡಲ್ಲ ವಿಜಯ್ ಕೊಟ್ಟರೆ, ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಅವರೆಲ್ಲ ಡ್ಯಾನ್ಸ್ ಮಾಡಿದ್ರು ಅವ್ರ ಜೊತೆ. ಫೋಟೋ ಈ ಥರ ಏನಾದರೂ ತೊಗೊಳೋದಿದ್ರೆ ತೊಗೋಬೋದಿತ್ತು, ಕರೀತಾಯಿದ್ರು. ಫೋಟೋ ತೆಗೆಸ್ಕೊಳ್ಳೋದಿದ್ರೆ ತೆಗೆಸ್ಕೊಳ್ಳಿ, ಶೋ ಮುಗೀತು ಅಂತ. ಸೊ ಅಲ್ಲಿಂದ ನಾವು ಶೋನೆಲ್ಲ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ವಿ. ಆವಾಗ ಕ್ಯಾಟ್ ಕಾಣಿಸ್ಬಿಡ್ತು. ಅದರಲ್ಲೂ ವಿಜಯ್ ಫ್ರೆಂಡ್ ಮಗಳಿಗಂತೂ ತುಂಬಾ ಇಷ್ಟ ಕ್ಯಾಟು, ಡಾಗು ಈ ಥರದ್ದು. ಎಲ್ಲಿ ಕಂಡ್ರೂ ಹೋಗಿ ಆಟ ಆಡಿಸ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಬಿಡ್ತಾಳೆ. ಸೊ ಅದು ವಿಗುಗೂ ಕೂಡ ಸ್ವಲ್ಪ ಇಷ್ಟನೇ. ಅವಳ ಜೊತೆ ಅವನು ಸೇರಿಕೊಂಡು ಅದನ್ನೆಲ್ಲ ಆಟ ಆಡಿಸ್ಕೊಂಡು ಕೂತಿದ್ರು. ಸೊ ಅಲ್ಲಿಂದ ಶೋ ಮುಗಿಸ್ಕೊಂಡು ಮಧ್ಯಾಹ್ನ ಆಯಿತು ಅಂತ ಅನ್ನಲ್ಲ, ಸೊ ಹೊಟ್ಟೆ ಹಸಿತಿತ್ತು. ಸೊ ಬಡೆ ಮಿಯಾ ಅಂತ ಮೈನ್ ರೆಸ್ಟೋರೆಂಟ್ ಕೇಳಿರ್ತೀರ, ಮುಂಬೈನಲ್ಲಿ ಫೇಮಸ್ ರೆಸ್ಟೋರೆಂಟ್ ಇದು. ಮುಂಬೈನಲ್ಲಿ ತುಂಬ ಕಡೆ ಇದೆ. ಸೊ ನಾವು ಒಂದು ಬಡೆ ಮಿಯಾ ನಮ್ಗೆ ಹತ್ರನೇ ಎಲ್ಲಿದೆ ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿ ಲಂಚ್ನ ಮುಗಿಸ್ಕೊಂಡು ಹೋಗೋಣ, ಅದಾದಮೇಲೆ ನೆಕ್ಸ್ಟು ಏನೇನು ಪ್ಲೇಸ್ ಇದೆ ಅದು ನೋಡೋಕ್ಕೆ ಹೋಗೋಣ ಅಂದ್ಬಿಟ್ಟು. ಮುಂಬೈನಲ್ಲಿ ಆ್ಯಕ್ಚುಲಿ ಅಷ್ಟೊಂದೇನು ಪ್ಲೇಸ್ ಅಂತ ಇಲ್ಲ. ಆ್ಯಕ್ಚುಲಿ ನಾವು ಅಲ್ಲೇ ರೂಮ್ ಹತ್ರ ಇದ್ವಲ್ಲ, ಅಲ್ಲೇ ಒಂದು ಕಾರ್ನ ಬುಕ್ ಮಾಡ್ಕೊಬಿಟ್ಟಿದ್ವಿ. ಒಂದೊಂದು ದಿನ ಹೋಗೋದಕ್ಕೆ ಇಷ್ಟಿಷ್ಟು ಕೊಡ್ತೀವಿ. ಸೊ ನಮ್ಮನ್ನ ಯಾವ್ಯಾವ ಪ್ಲೇಸ್ ಇದೆ ಒಂದು ದಿನದಲ್ಲಿ ಕವರ್ ಮಾಡಿ ತೋರಿಸಿ ಅಂತ. ಸೊ ಒಂದು ದಿನಕ್ಕೆ ಅವ್ರು ಅದೆಷ್ಟೋ ತೊಗೊಂಡಿದ್ರು ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ವಿಜಯ್ಗೆ ಮತ್ತು ಅವ್ರ ಫ್ರೆಂಡು ಗೊತ್ತಷ್ಟೇ. ಅವರು ಒಂದು ದಿನಕ್ಕೆ ಇಷ್ಟ ಅಂತ ತೊಗೊಂಡಿದ್ರು ನಮ್ಮ ಹತ್ರ. ಫುಲ್ ಡೇ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಚೆನ್ನಾಗಿ ಸುತ್ತಾಡಿಸಿದ್ರು. ಸೊ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. 4 hours 5 hours ಅದರೊಳಗಡೆ ಸೇರ್ಕೊಂಡಿದ್ವಲ್ಲ. ಇವರು ನಮ್ಮ ಫ್ರೆಂಡು ಕೂಡ ತುಂಬ ಚೆನ್ನಾಗಿ ವಿಡಿಯೋದಲ್ಲೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಸೊ ಹೊಟ್ಟೆ ಹಸ್ಬಿಟ್ಟಿತ್ತು, ಅದಕ್ಕೆ ಹೊಟ್ಟೆ ಹಸಿತಾ ಇದೆ ತುಂಬ. ಫಸ್ಟ್ ಊಟ ಮಾಡ್ಕೊಬಿಡೋಣ, ಆಮೇಲೆ ಬೇರೆ ಪ್ಲೇಸೆಲ್ಲ ಹೋಗೋಣ ಅಂದ್ಬಿಟ್ಟು ಊಟ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಾನು ಚಿಕನ್ನು, ಮಲೈ ಚಿಕನ್, ಹಿಂಗೆ ಡಿಫ್ರೆಂಟ್ ಏನೇನೋ ಫುಡ್ಡೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ ನಾನು ಇದೆಲ್ಲ. ಸೊ ಅದನ್ನೆಲ್ಲ ತಿನ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಅವರಂದರೆ ಡ್ರೈವರ್ ಅಂಕಲು, ಅವ್ರಿಗೆ ಗೊತ್ತಲ್ಲ, ಅವ್ರು ಕರ್ಕೊಂಡು ಹೋಗ್ತಾರೆ. ಅವರೇ ಹೇಳಿದರು ಇಷ್ಟು ದಿನದಲ್ಲಿ ಇಷ್ಟು ಕವರ್ ಮಾಡ್ತೀನಿ ಅಂತ. ಸೊ ಇಲ್ಲಿ ಶಾರುಖ್ ಖಾನ್ ಅವರ ಮನೆ ನೀವು ನೋಡ್ಬೋದು. ಬಟ್ ಮನೆ ಒಳಗಡೆ ಬಿಡೋದಿಲ್ಲ, ಆಚೆಯಿಂದ ಫೋಟೋಸ್ ಆಗಿರ್ಬೋದು ಅಥವಾ ವೀಡಿಯೋಸ್ ಈ ರೀತಿ ಮಾಡ್ಕೋಬೋದು ಅಷ್ಟೇ. ಎಷ್ಟೊಂದು ಜನ ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ಫ್ಯಾನ್ಸ್ ಅವ್ರ ಮನೆ ಹತ್ರ ಹೋಗಿ, ಮನ್ನತ್ ಅಂತ ಅವ್ರ ಮನೆ ಹೆಸರು. ಸೊ ಅಲ್ಲಿ ಹೋಗಿ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಬರ್ತಾರೆ. ನಾವೇನು ಜಾಸ್ತಿ ಇಳಿಯೋದಕ್ಕೆ ಹೋಗಲಿಲ್ಲ, ಅಪ್ಪು ಮತ್ತು ವಿಜಯ್ ಇಬ್ಬರೇ ಹೋಗಿ ಇಳ್ಕೊಂಡು ವೀಡಿಯೋ ಫೋಟೋ ಮಾಡ್ಕೊಂಡು ಬಂದರು. ನಾವು ಹಂಗೆ ಕಾರಲ್ಲಿ ಕುತ್ಕೊಂಡಿದ್ವಿ. ಸುಮ್ಮನೆ ಖಾಲಿ ಮನೆ ಏನು ನೋಡೋದಕ್ಕೆ ಹೋಗೋದು ಅಂದ್ಬಿಟ್ಟು ನಾವೇನು ಹಿಡಿಯೋದಕ್ಕೆ ಹೋಗಲಿಲ್ಲ. ಏನು ಮನೆ ಒಳಗಡೆ ಹೋಗಂಗಿಲ್ಲ ಏನಿಲ್ಲ, ಆಚೆ ಗೇಟಿಂದ ಅಲ್ವಾ ಅಂದ್ಬಿಟ್ಟು ಹೋಗಲಿಲ್ಲ ನಾವು. ಹಾಗೆ ಇನ್ನೊಂದು ಸ್ವಲ್ಪ ಹಾಗೆ ಶಾರುಖ್ ಖಾನ್ ಮನೆಯಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸಲ್ಮಾನ್ ಖಾನ್ ಮನೆ. ನೀವು ಇಲ್ಲಿ ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಲ್ಲ, ಸೊ ಅಲ್ಲಿ ಗ್ರೇ ಕಲರಲ್ಲಿ ಫುಲ್ ಕವರ್ ಮಾಡಿದೆ ನೋಡಿ. ಆ ಮನೆ ಬಂದು ಸಲ್ಮಾನ್ ಖಾನ್ ಮನೆ ಅದು. ಸೊ ಅಪಾರ್ಟ್ಮೆಂಟಲ್ಲೇ ಅವರು ಫ್ಲೋರ್ ರೀತಿ ಏನೋ ತೊಗೊಂಡಿರೋದು ಅಂತ ವಿಜಯ್ ಹೇಳ್ತಾಯಿದ್ರು. ಸೊ ನನಗೆ ಅನ್ನಿಸ್ತು, ಅಷ್ಟೊಂದು ಬಾಲಿವುಡ್ ದೊಡ್ಡ ಆ್ಯಕ್ಟರ್ ಆಗಿ ಇಷ್ಟು ಚಿಕ್ಕ ಮನೇಲಿದ್ದಾರಾ ಇವರು ಅಂತ ಅನ್ನಿಸ್ತು. ಬಟ್ ಒಳಗಡೆ ಅವ್ರಿಗೆ ಬೇಕಾದಂಗೆ ಅವ್ರು ಇನ್ನೂ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಯಾಕೆಂದರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡಿರ್ತಾರೆ. ಬಟ್ ಅವ್ರೇನೋ ಅವ್ರದ್ದೊಂದು ಸೆಂಟಿಮೆಂಟ್ ಇರುತ್ತೆ, ಯಾವಾಗಲೂ ಮನೆ ತೊಗೊಂಡಿರ್ತಾರೆ, ಸೇಲ್ ಮಾಡಬಾರ್ದು, ನಾವು ಅಲ್ಲೇ ಇರಬೇಕು ಅನ್ನೋದೊಂದು ಏನೋ ಇರುತ್ತೆ. ಒಬ್ರೊಬ್ರಿಗೆ ಒಂದೊಂಥರ ಅಪ್ಪ ತೊಗೊಂಡಿರೋ ಮನೆನೋ ಇಲ್ಲ ಏನಾದರೂ ಒಂದು ಸೆಂಟಿಮೆಂಟ್ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ಆ ಮನೇಲಿದ್ದಾರೆ ಅಂತ ವಿಜಯ್ ಹೇಳ್ತಾಯಿದ್ರು. ಅವ್ರ ಅಪ್ಪ ತೊಗೊಂಡಿರೋದು ಅವ್ರು ಖಾಲಿ ಮಾಡೋಕ್ಕೆ ಇಷ್ಟ ಇಲ್ಲ, ಸೆಂಟಿಮೆಂಟ್ ಇದೆ. ಸೊ ಹಾಗಾಗಿ ಅವರಲ್ಲೇ ಇರೋದು ಸಲ್ಮಾನ್ ಖಾನ್ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಂದ ನೋಡಿಕೊಂಡು ನಾವು ಹೊರಟ್ವಿ. ಹೋಗ್ಬೇಕಾದ್ರೆ ಇದೊಂದು ವ್ಯೂ ಚೆನ್ನಾಗಿತ್ತು. ಬೀಚ್ ಮೇಲೆ ಎಲ್ಲ ಹೋಗ್ತಾ ಇದ್ದಿದ್ದು ತುಂಬ ಚೆನ್ನಾಗಿ ವ್ಯೂ ಚೆನ್ನಾಗಿತ್ತು. ಬೀಚ್ ಪಕ್ಕದಲ್ಲಿ ಬಿಲ್ಡಿಂಗ್ಸ್ ಇರುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಚೆನ್ನಾಗಿತ್ತು. ರೋಡು ಹಿಂಗೆ ಹೋಗ್ತಾ ಇರೋದು ಸಕ್ಕದಾಗಿ ಒಂಥರ ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಹಂಗೆ ಸುಮ್ಮನೆ ಒಂದೊಂದು ಶಾರ್ಟ್ ತೊಗೊಂಡೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು. ಬೀಚ್ ಮೇಲ್ಗಡೆ ಹೋಗ್ತಾ ಇರೋದು ಸಕ್ಕದಾಗಿತ್ತು. ಸೊ ಹಂಗೆ ಹೋಗ್ತಾ ಇದ್ವಿ. ಅವ್ರನ್ನ ಡ್ರೈವರ್ ಅಂಕಲ್ನ ಕೇಳ್ತಾ ಇದ್ವಿ ಇನ್ನೂ ಯಾವ್ಯಾವ ಪ್ಲೇಸ್ ಇದೆ ಅಂದರೆ ಇಲ್ಲಿ ಜಾಸ್ತಿ ಏನು ತುಂಬ ಹೋಗಿ ನೋಡೋ ಅಂಥ ಪ್ಲೇಸ್ ಏನೂ ಇಲ್ಲ. ಸುಮ್ಮನೆ ಹಿಂಗೆ ಹೋಗೋದು, ಒಂದೆರಡು ಫೋಟೋ ತೊಗೊಳೋದು, ಹಿಂಗೆ ನಿಂತ್ಕೊಳ್ಳೋದು ಬರೋದು ಇಷ್ಟೇ. ಜಾಸ್ತಿ ಏನು ಮುಂಬೈನಲ್ಲಿ ಅಷ್ಟೇನು ಪ್ಲೇಸ್ ಇಲ್ಲ. ಬೀಚಲ್ಲಿ ಏನಾದರೂ ಆಟ ಆಡೋದಿದ್ರೆ ಬೀಚಲ್ಲಿ ಹೋಗ್ಬೋದು, ಬಟ್ ನಮಗೇನು ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ನೆಕ್ಸ್ಟ್ ಬಂದು ಹಾಗೆ ಬರೋ ರೋಡಲ್ಲೇ ಮರೀನ್ ಡ್ರೈವ್ ಬೀಚ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಕುತ್ಕೊಳ್ಳೋಕೆ ಚೆನ್ನಾಗಿ ಅನಿಸುತ್ತೆ, ಯಾಕೆಂದರೆ ತಣ್ಣ ಗಾಳಿ ಬರ್ತಾ ಇರುತ್ತೆ, ಇದೆಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಸ್ವಲ್ಪ ಟೈಮ್ನ ಅಲ್ಲಿ ಕಳೆದು ಬಂದ್ವಿ. ಎಷ್ಟೊಂದು ಜನ ನೀವು ನೋಡ್ಬೋದು, ಅಲ್ಲಿ ಕಪಲ್ಸ್ ಆಗಿರ್ಬೋದು ಅಥವಾ ಜನಗಳಾಗಿರ್ಬೋದು ತುಂಬ ಚೆನ್ನಾಗಿ ಆ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಬೀಚ್ ಹತ್ರ ಹೋಗಿ ಕುತ್ಕೊಂಡಾದ್ರೆ. ಸ್ವಲ್ಪ ಡೇಂಜರ್ ಇತ್ತದು ಬೀಚ್ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ಬಿದ್ದರೆ ಕೆಳಗಡೆ ಫುಲ್ ಸೀದಾ ಹೋಗೋದೆ ಆ ರೀತಿ ಇತ್ತು, ಕಲ್ಲೆಲ್ಲ ಇತ್ತು ಕೆಳಗಡೆ. ತುಂಬ ಭಯ ಆಗ್ತು ನಂಗಲ್ಲಿ ಕುತ್ಕೊಳ್ಳೋಕ್ಕೆ. ಸ್ವಲ್ಪ ಹೊತ್ತು ಕೂತಿದ್ವಿ, ಬಂದುಬಿಟ್ವಿ. ಅದಾದಮೇಲೆ ನೆಕ್ಸ್ಟು ಬರೋ ರೋಡಲ್ಲೇ
ಗೇಟ್ ಆಫ್ ಇಂಡಿಯಾ ಇತ್ತು. ಸೊ ಅದು ಇನ್ನೇನು ಅದು ಸುಮ್ಮನೆ ಖಾಲಿ ಅಲ್ಲ, ಹಾಗೆ ನೋಡಿಕೊಂಡು ಹಾಗೆ ಒಂದಷ್ಟು ತಾಜ್ ಹೋಟೆಲ್ ನೋಡ್ತಾ ಇರ್ಬೋದು ನೀವು. ಒಂದಷ್ಟು ಫೋಟೋಸ್ನೆಲ್ಲ ಅಲ್ಲಿ ಇಲ್ಲಿ ಎರಡೂ ಕಡೆನೂ ಕೂಡ ತೆಗೆಸ್ಕೊಂಡು ಈಗ ಬಂದ್ವಿ. ಇದು ನೋಡ್ತಾ ಇರ್ಬೋದು, ಇದು ತುಂಬ ಹಳೇ ರೈಲ್ವೆ ಸ್ಟೇಷನ್ ಅಂತೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಬ್ರಿಟಿಷರ್ ಟೈಮಲ್ಲೆಲ್ಲ ಕಟ್ಸಿರೋಂಥ ಬಿಲ್ಡಿಂಗ್ಸ್ ಎಲ್ಲ ಮುಂಬೈನಲ್ಲಿ ತುಂಬ ಚೆನ್ನಾಗಿದೆ. ಅದೆಲ್ಲ ನೋಡೋದಕ್ಕೆ ಸಿಗುತ್ತೆ ಇವಾಗಲೂ ಕೂಡ. ಯಾಕಪ್ಪ ಅಂದರೆ ಮುಂಬೈ ತುಂಬ ಹಳೆ ಮುಂಬೈ ಅಲ್ವಾ. ಸೊ ನ್ಯೂ ಮುಂಬೈನಲ್ಲಿ ಇವಾಗ ಹೊಸ ಬಿಲ್ಡಿಂಗ್ಸ್ ಆಗ್ತಾಯಿದೆ. ಬಟ್ ಹಳೆ ಮುಂಬೈನಲ್ಲಿ ಹಳೆ ಬ್ರಿಟಿಷರ್ ಕಾಲದಲ್ಲೆಲ್ಲ ಕಟ್ಟಿರೋ ಅಂಥ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಮತ್ತು ತುಂಬ ಹಳೆ ಅಪಾರ್ಟ್ಮೆಂಟ್ ಥರ ಇದೆ, ತುಂಬ ಗಲೀಜು ಅಪಾರ್ಟ್ಮೆಂಟ್ ಥರ ಇದೆ. ಬಟ್ ಅದೆಲ್ಲ ಅವ್ರು ಏನೂ ರಿನೋಗ್ರೇಷನು ಮಾಡಿಸಲ್ಲ, ಏನೂ ಮಾಡಿಸಲ್ಲ. ಹಳೇದು ಹೆಂಗಿರುತ್ತೆ ಹಂಗೆ ಬಿಟ್ಕೊಂಡಿರ್ತಾರೆ, ಆ ರೀತಿ ಇರುತ್ತೆ. ಬಟ್ ಹೊಸ ಮುಂಬೈ ಸೈಡೆಲ್ಲ ಸ್ವಲ್ಪ ಬಿಲ್ಡಿಂಗ್ ಥರ ಹೊಸ ಬಿಲ್ಡಿಂಗ್ ಎಲ್ಲ ಆಗಿ ಚೆನ್ನಾಗಿದೆ ಅಂತ ವಿಜಯ್ ಹೇಳ್ತಾಯಿದ್ರು. ಮತ್ತು ನಾವು ಬರಬೇಕಾರೆಲ್ಲ ರೋಡೆಲ್ಲ ನೋಡಿದ್ವಲ್ಲ, ಒಂದೊಂದು ಕಡೆ ಹಳೆ ಮುಂಬೈನಲ್ಲಿ ತುಂಬ ಹಳೆ ಬಿಲ್ಡಿಂಗು, ಒಂದು ಕಡೆ ಹೊಸ ಬಿಲ್ಡಿಂಗ್ ಆಗ್ತಾಯಿತ್ತು, ಇಂಪ್ರೂವ್ ಆಗ್ತಾಯಿತ್ತು. ಆ ರೀತಿ ಮುಂಬೈ ತುಂಬ ಹಳೇದಲ್ವಾ. ಸೊ ಹಾಗಾಗಿ ತುಂಬ ಬ್ರಿಟಿಷರ್ ಟೈಮಿಂದನೂ ಇರುವಂಥ ಬಿಲ್ಡಿಂಗ್ಸ್ ಎಲ್ಲ ತುಂಬಾ ಇದೆ ನೋಡೋದಕ್ಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ವ್ಯೂ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಬಿಲ್ಡಿಂಗ್ಸಲ್ಲಿ ಬರೋವಂಥ ಲೈಟ್ಸು ಮತ್ತು ಕೆಳಗಡೆ ಬೀಚು ಡೈರೆಕ್ಟಾಗಿ ನೋಡೋಕ್ಕಂತೂ ಮಸ್ತಾಗಿತ್ತಂತ ಹೇಳ್ಬೋದು. ವ್ಯೂ ಅಂತೂ ಬೀಚ್ ಪಕ್ಕದಲ್ಲಿ ಬಿಲ್ಡಿಂಗ್ಸ್ ಎಲ್ಲ. 2ನೇ ದಿನದ ಮುಂಬೈ ಬ್ಲಾಗ್ ಇದಾಗಿತ್ತು. ನೆಕ್ಸ್ಟ್ ಡೇ ಎಲ್ಲೆಲ್ಲಿ ಹೋಗಿದ್ವಿ ಮುಂಬೈನಲ್ಲಿ ಅನ್ನೋದನ್ನು ನೆಕ್ಸ್ಟ್ ಬರೋವಂಥ ಬ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.